ನಮಸ್ಕಾರ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕರ್ದ ಅವರೆಕಾಳು ಸಾರು. ತುಂಬಾ ಸಿಂಪಲ್ ಆಗಿ ಒಂದು 5 ರಿಂದ 6 ನಿಮಿಷ ಸಿಕ್ಕಿದ್ರೆ ಸಾಕು ನಮಗೆ ಒಂದು ಒಳ್ಳೆ ರುಚಿಕರವಾದಂತ ಸಾಂಬಾರನ್ನ ನಾವು ಮಾಡ್ಕೋಬಹುದು. ಮುದ್ದೆ ಜೊತೆಗೆ, ರೈಸ್ ಜೊತೆಗೆ, ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ತುಂಬಾ ಸಿಂಪಲ್ ಆಗಿ ತುಂಬಾ ರುಚಿಕರವಾದಂತ ಸಾಂಬಾರ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಆದ್ರಿ ಅನ್ಕೋತೀನಿ. ತುಂಬಾ ಸಿಂಪಲ್ ಆಗಿ ಹೇಗೆ ನಾವು ಸಾಂಬಾರನ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಮೊದಲಿಗೆ ನಾನಿಲ್ಲಿ 1 kg ಅವರೆಕಾಯಿನ ತಗೊಂಡ್ಬಂದು ಸುಳಿದಿಟ್ಕೊಂಡಿದ್ದೀನಿ. ಈ ಸೀಸನ್ ಅಲ್ಲಿ ಬರುವಂತ ಅವರೆಕಾಳು ತುಂಬಾ ರುಚಿಯಾಗಿರುತ್ತೆ. 1 kg ಕಾಯಿಗೆ ನನಗೆ ಇಷ್ಟು ಅವರೆಕಾಳು ಆಗಿದೆ. ಇದನ್ನ ನೀರಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಸೈಡ್ಗೆ ಇಟ್ಕೊಂಡ್ಬಿಡೋಣ. ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಬೇಗ ಆಗೋಗ್ಬಿಡ್ಲಿ ಸಾಂಬಾರು ಅಂತ. ಇವಾಗ ಕುಕ್ಕರ್ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಕರ್ಬೇವು ಹಾಕೊಂಡಾದ್ಮೇಲೆ 2 ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಸ್ವಲ್ಪ ಓಪನ್ ಮಾಡಿ ಹಾಕಿದ್ದೀನಿ, ಮುಖಕ್ಕೆ ಸಿಡ್ದ್ಬಿಡುತ್ತೆ ಅಂತ. ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದ್ದೀನಿ. ಇಲ್ಲಿ ಯಾವುದೇ ಮಸಾಲೆನ ನಾನು ಇಲ್ಲಿ ರುಬ್ತಾ ಇಲ್ಲ, ಅದರಿಂದ ಕರ್ದ ಅವರೆಕಾಳು ಸಾರು ಅಂತ ನಾವು ಹೇಳೋದು. ನಾವು ಇವಾಗ ಒಗ್ಗರಣೆಗೆ ಅವರೆಕಾಳು ಕೂಡ ಸೇರಿಸ್ಕೊಂಡ್ಬಿಡೋಣ. ಅವರೆಕಾಳು ಹಾಕೊಂಡಾದ್ಮೇಲೆ ಒಗ್ಗರಣೆನಲ್ಲಿ ನಾವು 2 ನಿಮಿಷನಾದ್ರೂ ಚೆನ್ನಾಗಿ ಕಾಳನ್ನ ಹುರ್ಕೊಳ್ಳೋಣ. ಅದರಿಂದಾನೇ ನಾವು ಈ ಕಾಳನ್ನ ಏನು ಒಗ್ಗರಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ತೀವಿ, ಅದರಿಂದಾನೇ ನಾವು ಕರ್ದ ಅವರೆಕಾಳು ಸಾರು ಅಂತ ಕರೆಯೋದು. ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಮಸಾಲೆ ರುಬ್ಬದೆ ನಾವು ಕೇವಲ ಒಂದು 5 ನಿಮಿಷದಲ್ಲಿ ಸಾಂಬಾರನ್ನ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ರುಚಿಯಾದಂಥ ಸಾರು. ತಿಂತಾ ಇದ್ರೆ ಚಳಿಗೆ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಅವರೆಕಾಳನ್ನ ನಾವು ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೆಟೊ ಕೂಡ ಸೇರಿಸ್ಕೊಂಡಿದ್ದೀನಿ. 2 ಟೊಮೆಟೊನ ಇಲ್ಲಿ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಣ್ಣಾಗಿರೋ ಅಂಥದ್ದು 2 ಟೊಮೆಟೊ ಹಾಕೊಂಡಿದ್ದೀನಿ. ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಡೈರೆಕ್ಟ್ ಆಗಿ ಸಾಂಬಾರ್ ಪೌಡ್ರನ್ನ ಹಾಕೊಳ್ಳೋಣ. ನಾವು ಮನೆಯಲ್ಲಿ ಯಾವುದು ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತೀವಿ ಇದನ್ನೇ ಕೂಡ ನಾನು ಬಳಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರನ್ನ ಹಾಕೊಂಡಿದ್ದೀನಿ. ಸಾಂಬಾರ್ ಪೌಡ್ರನ್ನು ಕೂಡ ನೀರು ಸೇರಿಸೋಕ್ಕಿಂತ ಮೊದಲು ನಾವು ಈ ರೀತಿಯಾಗಿ ಒಂದ್ಸಲಿ ಒಗ್ಗರಣೆನಲ್ಲಿ ಚೆನ್ನಾಗಿ ಸುತ್ತಿಸ್ಕೊಳ್ಳೋಣ, ಅಂದರೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಒಗ್ಗರಣೆನಲ್ಲಿ ಸಾಂಬಾರ್ ಪೌಡ್ರು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ಸಾಂಬಾರಿಗೆ ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ಳೋಣ. ನಮ್ಗೆ ಎಷ್ಟು ಸಾಂಬಾರು ಬೇಕು, ನಾವೆಷ್ಟು ಸಾಂಬಾರ್ ಪೌಡ್ರ್ ಹಾಕಿದ್ದೀವಿ ಅದ್ರ ಮೇಲೆ ನಾವು ನೀರನ್ನ ಸೇರಿಸ್ಕೋಬೇಕು. ಏಕೆ ಅಂದರೆ ಗಟ್ಟಿ ಆಗೋದಿಲ್ಲ ಸಾರಿಲಿ ನಮಗೆ. ಯಾವುದೇ ಅಂದರೆ ಬೇಳೆ ಆ ಥರದ್ದೇನೋ ಹಾಕಿಲ್ಲ, ಮತ್ತು ಮಸಾಲೆ ಕೂಡ ರುಬ್ಬಿ ಹಾಕಿಲ್ಲ ಅಲ್ವಾ, ಅದರಿಂದ ನಮಗೆ ಸಾಂಬಾರು ಗಟ್ಟಿ ಆಗೋದಿಲ್ಲ. ನೀರನ್ನ ಸಾಂಬಾರ್ ಪೌಡ್ರ್ ತಕ್ಕನಾಗಿ ನಾವು ಹಾಕೋಬೇಕು. ನಮ್ಗೆ ಎಷ್ಟು ಸಾಂಬಾರು ಬೇಕು ನೋಡ್ಕೊಂಡು ಹಾಕ್ಕೊಂಡು ತಿರುಗಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ, ಹಸಿ ತೆಂಗಿನಕಾಯಿನ ತುರಿದು ಹಾಕೊಂಡಿದ್ದೀನಿ. ಅರ್ಧ ಹೋಳು ಅಂದರೆ ಅರ್ಧ ಚಿಪ್ಪು ತೆಂಗಿನಕಾಯಿ, ಅರ್ಧ ತೆಂಗಿನಕಾಯಿನ ತುರಿದು ಹಾಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ನಾನಿಲ್ಲಿ ಹಾಕೊಂಡಿದ್ದೀನಿ. ಇವಾಗ ಕಾಯಿ ತುರಿ ಹಾಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ನಮಗೆ ಸಾರು ಹದವಾಗಿದೆಯಾ, ಅಂದರೆ ತೆಳ್ಳಿಗೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡು ಇವಾಗ ನಾವು ಕುಕ್ಕರ್ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಿಬಿಟ್ಟು 1 ವಿಜಲ್ ಬಂದರೆ ಸಾಕು, ನಮಗೆ ಸಾಂಬಾರು ರೆಡಿ ಆಯಿತು. ನೋಡಿ, 1 ವಿಜಲ್ ಬಂದು ತಣ್ಣಗಾದ್ಮೇಲೆ ನಾನು ಲಿಡ್ ಓಪನ್ ಮಾಡಿದ್ದೀನಿ. ಮುಚ್ಚಳ ಓಪನ್ ಮಾಡಿದ್ಮೇಲೆ ನಮಗೆ ಸಾಂಬಾರು ಕರೆಕ್ಟ್ ಹದವಾಗಿದೆ. ರೈಸ್ಗೆ, ಮುದ್ದೆಗೆ ಹೇಳಿ ಮಾಡಿಸ್ದಾಗಿದೆ ಸಾಂಬಾರು. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟು ಸಿಂಪಲ್ ಆಗಿ ನಾವು ಸಾಂಬಾರನ್ನ ಮಾಡ್ಕೋಬೋದು. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಆಯಿತು. ಯಾವುದೇ ಮಸಾಲೆ ರುಬ್ಬೋದು ಬೇಡ, ಏನು ಬೇಡ. ತುಂಬ ಬೇಗನ ಕೂಡ ನಮ್ಗೆ ಈ ಸಾಂಬಾರ್ ರೆಸಿಪಿ ರೆಡಿ ಆಗೋಗ್ಬಿಡುತ್ತೆ. ಈ ಸೀಸನಲ್ಲಿ ಒಂದ್ಸಲಿ ಮಾಡ್ಕೊಳ್ಳಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನಿಲ್ಲಿ ಅನ್ನದ ಜೊತೆನೂ ಮಾಡ್ಕೊಂಡಿದ್ದೀನಿ ಮತ್ತು ಮುದ್ದೆ ಜೊತೆನೂ. ಈಗ ಬರೀ ಅನ್ನ ತಿನ್ಬೇಕು ಅನ್ಸಿದ್ರೆ ಅನ್ನ ಕೂಡ ತಿನ್ಬೋದು. ಮುದ್ದೆ ಜೊತೆಲಿ ನಾವು ಮುದ್ದೆ ಅನ್ನ 2 ತಿಂತೀವಿ ಅಂದರೂ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡ್ಗೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸಲಿ ಈ ರೀತಿನೂ ಕೂಡ ಮಾಡ್ಕೊಳ್ಳಿ, ತುಂಬ ಇಷ್ಟ ಆಗುತ್ತೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.